ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾನೇ ಜನ ಒಂದು ಕಮೆಂಟ್ ಮಾಡ್ತಾ ಇದ್ರಿ, ಬ್ರೋ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ. ತುಂಬಾನೇ ಜನ ಒಂದು ಸೆಕೆಂಡ್ ಲಿಸ್ಟ್ ಬಗ್ಗೆ ಒಂದು ಕಮೆಂಟ್ ಕೂಡ ತುಂಬಾನೇ ಜಾಸ್ತಿ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೆಲ್ಲ ಇವತ್ತು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ಬೋದು ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ. ಇವಾಗ ಫಸ್ಟ್ ಲಿಸ್ಟ್ ಏನ್ ಕರೆದಿದ್ದಾರೆ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ 3ನೇ ತಾರೀಕು ಕೂಡ ಕಂಪ್ಲೀಟ್ ಕೂಡ ಆಯ್ತು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಗೆ ಟೈಮಿಂಗ್ ಯಾವಾಗ ಅಂದ್ರೆ ಸೆಕೆಂಡ್ ಲಿಸ್ಟ್ ಬಿಡೋ ದಿನಾಂಕ ಯಾವುದು, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಕಂಪಲ್ಸರಿ ಆಗಿರ್ಬೇಕು, ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಜಸ್ಟ್ ಒಂದು 5 ರಿಂದ 10 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಯಾರ್ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಹಾಕಿದ್ರಿ, ಆದಷ್ಟು ಪ್ರತಿಯೊಬ್ಬರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಂದು ನಾನು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ತುಂಬಾ ಜನ ಒಂದು ಸಬ್ಸ್ಕ್ರೈಬ್ ಮಾಡದೆ ಹಾಗೇನೆ ವಿಡಿಯೋನ ನೋಡ್ತಾ ಇದ್ದಾರೆ. ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ನಿಮ್ಗೆ ಪ್ರತಿಯೊಂದು ಮಾಹಿತಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಬಹುದು ನಾನು ಪ್ರತಿಯೊಂದು ತುಂಬಾನೇ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಪ್ರತಿಯೊಂದು ಕಮೆಂಟ್ ಗೆ ನಾನು ಒಂದು 20 ಕಮೆಂಟ್ ನ ಸಪರೇಟ್ ಆಗಿ ಒಂದು ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ. 20 ಕಮೆಂಟ್ ಗೆ ಪ್ರತಿಯೊಂದು ಕಮೆಂಟ್ ಗೂ ನಾನು ಇವಾಗ ರಿಪ್ಲೈನ ಮಾಡ್ತೀನಿ. ನೋಡಬಹುದು ಆ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇದ್ರೂ ಕೂಡ ನಿಮ್ಗೆ ಆ ಒಂದು ಸೊಲ್ಯೂಷನ್ ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆ, ನೋಡಬಹುದು ಫಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬೇಕಾಗಿರುವಂತ ಅಂದ್ರೆ ರಿಕ್ವೈರ್ಮೆಂಟ್ ಇರುವಂತ ಡಾಕ್ಯುಮೆಂಟ್ ಯಾವೆಲ್ಲ ನೋಡಬಹುದು. ತುಂಬಾನೇ ಜನ ಡಾಕ್ಯುಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರ. ಅಂದ್ರೆ ಯಾವ ಡಾಕ್ಯುಮೆಂಟ್ ಬೇಕು, ಈ ಡಾಕ್ಯುಮೆಂಟ್ ಬೇಕು, ಒರಿಜಿನಲ್ ಒಯ್ಬೇಕಾ, ಇಲ್ಲ ಬೇರೆ ಜೆರಾಕ್ಸ್ ಕಾಪಿ ನಡೆಯುತ್ತಾ, ಈ ತರ ಎಲ್ಲ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಯಾವೆಲ್ಲ ಡಾಕ್ಯುಮೆಂಟ್ ಒಯ್ಬೇಕು ಅದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಂದ್ರೆ ಜಾಸ್ತಿ ಡಾಕ್ಯುಮೆಂಟ್ ಇಲ್ಲ, ಜಸ್ಟ್ 5 ಡಾಕ್ಯುಮೆಂಟ್ ಹೋದ್ರೆ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಆರಾಮಾಗಿ ಕ್ಲಿಯರ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನನ್ನ ಹತ್ರ ಒಂದು ಅಫಿಷಿಯಲ್ ಆಗಿ GDS ಇಂದ ಬಂದಿರುವಂತಹ ಒಂದು ಡಾಕ್ಯುಮೆಂಟ್ ಲಿಸ್ಟ್ ಇದೆ. ಆ ಲಿಸ್ಟ್ ನ ನೋಡಬಹುದು. ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ಒಂದು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ನೋಡಬಹುದು ಲಿಸ್ಟ್ ಅಲ್ಲಿ ನೋಡಬಹುದು ಲಾಸ್ಟ್ ಡೇಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ 3/9/2024 ನೋಡಬಹುದು. 3ನೇ ತಾರೀಕು 9ನೇ ತಿಂಗಳು 2024 ನಿನ್ನೆ ನೋಡಬಹುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಕೂಡ ಆಯ್ತು ಸ್ನೇಹಿತರೆ. ಅಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಏನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿದ್ರು, ಇವಾಗ ನೋಡಬಹುದು 3ನೇ ತಾರೀಕು ನಿನ್ನೆ ಫಸ್ಟ್ ಮೆರಿಟ್ ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಲೋಸ್ ಕೂಡ ಆಯ್ತು ಸ್ನೇಹಿತರೆ. ಯಾರ್ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಆಟೋಮೆಟಿಕಲಿ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಇನ್ಮೇಲೆ. ಮತ್ತೆ ನೋಡಬಹುದು ತುಂಬಾನೇ ಜನ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಗೆ ಕಾಯ್ತಾ ಇದ್ರಿ. ಅದ್ರದ್ದು ಡೇಟ್ ಕೂಡ ಅನೌನ್ಸ್ಮೆಂಟ್ ಆಲ್ರೆಡಿ ಅಫಿಷಿಯಲ್ ಆಗಿ ಆಗಿದೆ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ನೀವು ಕೊನೆವರೆಗೂ ನೋಡ್ಬೇಕು ಸ್ನೇಹಿತರೆ. ಮತ್ತೆ ರಿಕ್ವೈರ್ಮೆಂಟ್ ಇರುವಂತ ಡಾಕ್ಯುಮೆಂಟ್ ಏನೆಲ್ಲ ಬೇಕು ನೋಡಬಹುದು. ಇವಾಗ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಒಂದು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಅಲ್ಲಿ ಡಾಕ್ಯುಮೆಂಟ್ ಏನೆಲ್ಲ ಕೇಳಿದ್ದಾರೆ ಸ್ಕ್ಯಾನಿಂಗ್ ಅಂತ ಇವಾಗ ತಿಳಿಸ್ಕೊಡ್ತೀನಿ, ನೀವು ನೋಡಬಹುದು. ಫಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರಂ ಬೇಕು ಸ್ನೇಹಿತರೆ. ಅಂದ್ರೆ ನೀವೇನೊಂದು ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಗೆ ಒಂದು ಪ್ರಿಂಟ್ ಔಟ್ ಫಾರಂ ಕೊಟ್ಟಿರ್ತಾರೆ. ಆ ಒಂದು ಫಾರಂ ನೀವು ಒರಿಜಿನಲ್ ಫಾರಂ ನ ಒಯ್ಯಬೇಕಾಗುತ್ತೆ. ಮತ್ತೆ ಅದ್ರದ್ದು 2 ಜೆರಾಕ್ಸ್ ಕಾಪಿನ ನೀವು ಒಯ್ಯಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಮಾರ್ಕ್ ಶೀಟ್ ಅಂದ್ರೆ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನ ನೀವು ಒಯ್ಯಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ಜನ ಅದರಲ್ಲಿ ಕೂಡ ಒಂದು ಅಂದ್ರೆ ಅಲ್ಲಿ ಬೈತಾರೆ ಸ್ನೇಹಿತರೆ. ಅಂದ್ರೆ ಏನು ರಿಜೆಕ್ಟ್ ಏನ್ ಮಾಡ್ತಾ ಇಲ್ಲ, ಅಂದ್ರೆ ಹೋದ ವರ್ಷ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾ ಇದ್ರು, ಈ ಸರಿ ಡೈರೆಕ್ಟ್ ಏನ್ ರಿಜೆಕ್ಟ್ ಮಾಡ್ತಾ ಇಲ್ವಂತೆ. ನೋಡಬಹುದು ಯಾರ್ದೆಲ್ಲ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಆದಷ್ಟು ಒರಿಜಿನಲ್ ಡಾಕ್ಯುಮೆಂಟ್ ನ ಒಯ್ಯಿರಿ ಸ್ನೇಹಿತರೆ. ಮತ್ತೆ ಅದ್ರದ್ದು 2 ಜೆರಾಕ್ಸ್ ಕಾಪಿನ ಒಯ್ಯಿರಿ ಸ್ನೇಹಿತರೆ. ನೋಡಬಹುದು ಫಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರಂ ಅಂದ್ರೆ ನೀವೇನ್ ಅಪ್ಲಿಕೇಶನ್ ಹಾಕಿರ್ತೀರ ಅದ್ರ ಫಾರಂ ನ ಒಯ್ಯಿರಿ. ಸೆಕೆಂಡ್ ಬಂದ್ಬಿಟ್ಟು SSLC ಒರಿಜಿನಲ್ ಮಾರ್ಕ್ಸ್ ಶೀಟ್ ನ ಒಯ್ಯಿರಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಐಡೆಂಟಿಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ 2ರಲ್ಲಿ ಒಂದನ್ನ ಒಯ್ಯಿರಿ. ಮತ್ತೆ 2 ಇತ್ತು ಅಂದ್ರೆ 2ನ್ನ ಒರಿಜಿನಲ್ ಆಗಿ ತಗೊಂಡು ಹೋಗಿ ಸ್ನೇಹಿತರೆ. ಮತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ 2 ಜೆರಾಕ್ಸ್ ಕಾಪಿನ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಯಾರ್ಯಾರೆಲ್ಲ ಒಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ನೋಡಬಹುದು. ತುಂಬಾ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರಿ, ಬ್ರೋ ಕಾಸ್ಟ್ ಸರ್ಟಿಫಿಕೇಟ್ ಕನ್ನಡ ಇದ್ರೆ ನಡೆಯುತ್ತಾ, ಇಂಗ್ಲಿಷ್ ಕಂಪಲ್ಸರಿ ಬೇಕಾ ಸ್ನೇಹಿತರೆ. ಈ ತರ ಕೂಡ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ. ನೋಡಬಹುದು ಈ ಒಂದು ಪೋಸ್ಟ್ ಆಫೀಸ್ GDS ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರೋದ್ರಿಂದ ಪ್ರತಿಯೊಂದು ಡಾಕ್ಯುಮೆಂಟ್ ಅಂದ್ರೆ ನೋಡಬಹುದು ಇನ್ಕಮ್ ಕಾಸ್ಟ್ ಏನ್ ನೀವು ತೆಗಿಸ್ತೀರಾ ಅದು ಇಂಗ್ಲಿಷ್ ಅಲ್ಲಿ ಕಂಪಲ್ಸರಿ ಆಗಿ ಇಂಗ್ಲಿಷ್ ಅಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಇಲ್ಲಿ ನೋಡಬಹುದು ನೆಕ್ಸ್ಟ್ ಯಾರ್ಯಾರೆಲ್ಲ ಒಂದು SC ST OBC EWS ಈ ರೀತಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲೈ ಮಾಡಿದಿರಾ, SC ST ಅಪ್ಲೈ ಮಾಡಿದ್ರೆ ನಿಮ್ಗೆ ಕಂಪಲ್ಸರಿ ಆಗಿ SC ST ಒಂದು ಪ್ರೂಫ್ ಬೇಕಾಗುತ್ತೆ. ಅಂದ್ರೆ SC ST ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತೆ ಯಾರ್ಯಾರೆಲ್ಲ OBC ನ ಅಪ್ಲೈ ಮಾಡಿದಿರಾ OBC ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಮತ್ತೆ ಯಾರ್ಯಾರೆಲ್ಲ EWS ಸರ್ಟಿಫಿಕೇಟ್ ಅಪ್ಲೈ ಮಾಡಿದಿರಾ EWS ಸರ್ಟಿಫಿಕೇಟ್ ಕೂಡ ನಿಮ್ದು ಒರಿಜಿನಲ್ ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು PWD ಸರ್ಟಿಫಿಕೇಟ್ ಯಾರೆಲ್ಲ ಅಪ್ಲೈ ಮಾಡಿದ್ರ ನಿಮ್ದು ಕಂಪಲ್ಸರಿ PWD ಒಂದು ಒರಿಜಿನಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಬಗ್ಗೆ ತುಂಬಾನೇ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಪ್ರತಿಯೊಬ್ಬರು ಮೆಡಿಕಲ್ ಸರ್ಟಿಫಿಕೇಟ್ ಯಾರ್ಯಾರೆಲ್ಲ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಒಯ್ಯಲೇಬೇಕು ಸ್ನೇಹಿತರೆ. ಕಂಪಲ್ಸರಿ ಒಯ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಮಾಡ್ತಾರೆ.
ಪ್ರತಿಯೊಬ್ಬರದು ಇವಾಗ್ಲೇ ನೋಡಿ ಯಾರ್ಯಾರ್ದೆಲ್ಲ ಪರ್ಸೆಂಟೇಜ್ ಜಾಸ್ತಿ ಆಗಿದೆ 96, 95, 97 ಈ ರೀತಿ ಲಿಸ್ಟ್ ಅಲ್ಲಿ ಯಾರ್ಯಾರ್ದೆಲ್ಲ ಹೆಸರು ಬಂದಿಲ್ಲ. ಇವಾಗ ಸೆಕೆಂಡ್ ಲಿಸ್ಟ್ ಅಲ್ಲಿ 100% ನಂದು ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಯಾರ್ಯಾರೆಲ್ಲ ಇದ್ದೀರಾ 100% ಹೇಳ್ತೀನಿ. ನೀವು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ತೆಗೆಸ್ಕೊಳ್ಳಿ. ಮೆಡಿಕಲ್ ಸರ್ಟಿಫಿಕೇಟ್ ನೋಡಬಹುದು, ನಿಮ್ಮ ಒಂದು ಜಿಲ್ಲಾ ಒಂದು ಏನ್ ಸರ್ಕಾರಿ ಆಸ್ಪತ್ರೆ ಇರುತ್ತೆ, ಜಿಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿ ಹೋಗಿ ನೀವು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ತೆಗೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಮೆಡಿಕಲ್ ಸರ್ಟಿಫಿಕೇಟ್ ತುಂಬಾನೇ ಕಂಪಲ್ಸರಿ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಯಾರ್ಯಾರ್ದೆಲ್ಲ ಕಾನ್ಫಿಡೆಂಟ್ ಇದೆ ಅಂದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ 100% ನಂದು ಒಂದು ಹೆಸರು ಕೂಡ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಯಾರೆಲ್ಲ ಇದ್ರ ನೀವು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ತೆಗೆಸ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ನೋಡಬಹುದು, ತುಂಬಾ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಅದಕ್ಕೆ ಇವಾಗ ಕಮೆಂಟ್ ಗೆ ರಿಪ್ಲೈ ಮಾಡ್ತೀನಿ. ನೋಡಬಹುದು ನಿಮ್ಮ ಮನಸ್ಸಲ್ಲಿ ಆ ಒಂದು ಕ್ವಶನ್ ಇತ್ತಪ್ಪ ಅಂದ್ರೆ ಅದಕ್ಕೆ ಇವಾಗ ಸೊಲ್ಯೂಷನ್ ಸಿಗುತ್ತೆ ಸ್ನೇಹಿತರೆ. ನೋಡಬಹುದು ಪ್ರತಿಯೊಂದಕ್ಕೂ ಇವಾಗ ರಿಪ್ಲೈ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಬಹುದು ಸ್ನೇಹಿತರೆ, ಇಲ್ಲೊಬ್ರು ಬ್ರದರ್ ಕಮೆಂಟ್ ಮಾಡಿದ್ರು, ಬ್ರೋ ಜಾಬ್ ಆದ್ರೆ ಅಪಾಯಿಂಟ್ ಯಾವಾಗಿಂದ ಜಾಬ್ಗೆ ಜಾಯಿನ್ ಆಗಿ ಕೆಲಸ ಮಾಡೋದು ಹೇಳಿ ಬ್ರೋ ಪ್ಲೀಸ್. ನೋಡಬಹುದು ಈ ರೀತಿ ಇಲ್ಲಿ ಕಮೆಂಟ್ ಕೂಡ ಮಾಡಿದ್ದಾರೆ. ಜಾಬ್ಗೆ ಅಪಾಯಿಂಟ್ ಯಾವಾಗಪ್ಪ ಅಂತಂದ್ರೆ ಇವಾಗ ಏನ್ ನಿಮ್ಗೂ ಫಸ್ಟ್ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ನಿಮ್ಗೆ 10 ದಿನ ಟೈಮಿಂಗ್ ಕೊಟ್ಟಿರ್ತಾರೆ. 10 ದಿನ ಆದ್ಮೇಲೆ ನಿಮ್ಗೆ ಒಂದು ಅಪಾಯಿಂಟ್ಮೆಂಟ್ ನ ಕರೀತಾರೆ ಸ್ನೇಹಿತರೆ. ಅಪಾಯಿಂಟ್ಮೆಂಟ್ ಲೆಟರ್ ಇಷ್ಟು ಬೇಗ ಕೊಡಲ್ಲ, ನಿಮ್ದು ಒಂದು 6 ತಿಂಗಳು ಸರ್ವಿಸ್ ಆದ ತಕ್ಷಣ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ನ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿವರೆಗೂ ಸುಮ್ನೆ ಒಂದು ನಾರ್ಮಲ್ ಒಂದು ಅಪಾಯಿಂಟ್ ಲೆಟರ್ ಕೊಟ್ಟಿರ್ತಾರೆ, ಬಟ್ ಒರಿಜಿನಲ್ ಅಪಾಯಿಂಟ್ಮೆಂಟ್ ಲೆಟರ್ ಬರೋದು 6 ತಿಂಗಳು ನೀವು ಕೆಲಸ ಮಾಡಿದ ನಂತರ ಬರುತ್ತೆ ಸ್ನೇಹಿತರೆ. ಓಕೆ, ಈ ಕ್ವಶನ್ ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು 94.24 ಇದೆ ಬ್ರೋ, ST ಕಾಸ್ಟ್ ಕೊಡಗು ಸೆಲೆಕ್ಟ್ ಆಗುತ್ತಾ, ಸೆಕೆಂಡ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗುತ್ತಾ ಅಂತ ಈ ತರ ಕೇಳ್ತಾ ಇದ್ರೆ. ನೋಡಬಹುದು ಇವಾಗ ಕೊಡಗು ನೋಡಬಹುದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ 97, 98, 99, 100 97 ಗೆ ಕಟ್ ಆಫ್ ನಿಂತಿದೆ ಕೊಡಗು ಒಂದು ಡಿಸ್ಟಿಕ್ ಅಲ್ಲಿ. ನೋಡಬಹುದು ಇವಾಗ ಸೆಕೆಂಡ್ ಲಿಸ್ಟ್ ಅಲ್ಲಿ ಅಂದ್ರೆ ನೋಡಬಹುದು ಸೆಕೆಂಡ್ ಲಿಸ್ಟ್ ಅಲ್ಲಿ ಜಾಸ್ತಿ ಜನ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ರಿಜೆಕ್ಟ್ ಆಗಿದ್ರೆ ಅಂದ್ರೆ ಜಾಸ್ತಿ ವೇಕೆನ್ಸಿನ ಸೆಕೆಂಡ್ ಲಿಸ್ಟ್ ಅಲ್ಲಿ ತಗೊಂಡ್ರೆ 94 ಅಂದ್ರೆ ಚಾನ್ಸಸ್ ಸ್ವಲ್ಪ ಡೌಟ್ ಇರುತ್ತೆ. 96, 95 ಯಾರೆಲ್ಲ ಮಾಡಿದ್ರ ಸ್ವಲ್ಪ ಅಂದ್ರೆ 90% ಒಂದು ಲಿಸ್ಟ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. 96 ಆದ್ರದ್ದು ಕಂಪಲ್ಸರಿ ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡಬಹುದು, ಬ್ರೋ ಕಾಸ್ಟ್ ಸರ್ಟಿಫಿಕೇಟ್ ಸೆಂಟ್ರಲ್ ದೇ ಬೇಕಾ. ನೋಡಬಹುದು ನಾನು ಅವಾಗ್ಲೇ ಕೂಡ ಹೇಳಿದ್ದೆ, ಪ್ರತಿಯೊಬ್ರು ಯಾರ್ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಆಲ್ಮೋಸ್ಟ್ ನೋಡಬಹುದು ಒಂದು ಇಂಗ್ಲಿಷ್ ಅಲ್ಲಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನ ತೆಗೆಸ್ಕೊಂಡು ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಮುಂದೆ ತುಂಬಾನೇ ಯೂಸ್ ಆಗುತ್ತೆ. ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನೀವು ಇನ್ಕಮ್ ಕಾಸ್ಟ್ ಇಂಗ್ಲಿಷ್ ಅಲ್ಲೇ ಕಂಪಲ್ಸರಿ ಬೇಕು ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ನೋಡಬಹುದು, ಬ್ರೋ 10th ಮಾರ್ಕ್ ಶೀಟ್ ನಲ್ಲಿ ಒಂದು ಸ್ಪೆಲ್ಲಿಂಗ್ ಮಾತ್ರ ಚೇಂಜ್ ಆಗಿದೆ, ಏನಾಗುತ್ತೆ ರಿಜೆಕ್ಟ್ ಆಗುತ್ತಾ ಹೇಳಿ ಪ್ಲೀಸ್. ನೋಡಬಹುದು ಹೋದ ವರ್ಷ ಒಂದು ಸ್ಪೆಲ್ಲಿಂಗ್ ಈ ರೀತಿ ಏನಾದ್ರು ಮಿಸ್ಟೇಕ್ ಇದ್ರೆ ರಿಜೆಕ್ಟ್ ಮಾಡ್ತಾ ಇದ್ರಂತೆ, ಬಟ್ ಈ ವರ್ಷ ಯಾರನ್ನೂ ರಿಜೆಕ್ಟ್ ಮಾಡ್ತಾ ಇಲ್ಲಂತೆ. ಅಲ್ಲಿ ಒಂದು ಫಾರಂ ನ ಕೊಡ್ತಾರಂತೆ, ಅಂದ್ರೆ ನಂದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಈ ರೀತಿ ನೇಮ್ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಇದೆ ಇದು ಅಂತ ಹೇಳಿ ಒಂದು ಫಾರಂ ನ ಕೊಡ್ತಾರಂತೆ. ಆ ಫಾರಂ ನ ನೀವು ಅಲ್ಲೇ ಫಿಲ್ಅಪ್ ಮಾಡಿ ಅವ್ರ ಕೈಲಿ ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಸ್ನೇಹಿತರೆ. ಯಾವ್ದೇ ಕಾರಣಕ್ಕೂ ರಿಜೆಕ್ಟ್ ಮಾಡ್ತಾ ಇಲ್ಲಂತೆ. ಅಂದ್ರೆ ನಮ್ಮ ಸ್ನೇಹಿತ ಕೂಡ ಹೋಗಿದ್ದ, ಅವನ ಹತ್ರ ನಾನು ಮಾಹಿತಿನ ತಿಳ್ಕೊಂಡೆ ಸ್ನೇಹಿತರೆ. ಯಾರು ಕೂಡ ಅಂದ್ರೆ ತಲೆನ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅಂದ್ರೆ ನಂದು ಅಲ್ಲಿ ನೇಮ್ ಚೇಂಜ್ ಇದೆ, ಇಲ್ಲಿ ನೇಮ್ ಚೇಂಜ್ ಇದೆ, ಈ ತರ ಯಾರು ತಲೆನ ಕೆಡಿಸ್ಕೊಳಕ್ ಹೋಗ್ಬೇಡಿ. ಡೈರೆಕ್ಟ್ ಯಾರನ್ನು ರಿಜೆಕ್ಟ್ ಮಾಡ್ತಾ ಇಲ್ಲಂತೆ. ಅಲ್ಲಿ ಒಂದು ಫಾರಂ ನ ಕೊಡ್ತಾರೆ, ಫಾರಂ ನ ಫಿಲ್ಅಪ್ ಮಾಡಿ ನೀವು ಕೊಟ್ರೆ ಯಾವ್ದೇ ರೀತಿಯಾಗಿರುವಂತ ರಿಜೆಕ್ಟ್ ಕೂಡ ಮಾಡಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕಮೆಂಟ್ ನೋಡಬಹುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಏನೇನ್ ಬೇಕು, ಡಾಕ್ಯುಮೆಂಟ್ ಅಂಡ್ ವೆರಿಫಿಕೇಶನ್ ಗೆ ಎಲ್ಲಿಗೆ ಹೋಗ್ಬೇಕು ಬ್ರೋ. ನೋಡಬಹುದು ಅವಾಗ್ಲೇ ನಾನು ತಿಳಿಸ್ಕೊಟ್ಟೆ ಡಾಕ್ಯುಮೆಂಟ್ ಏನೇನೆಲ್ಲ ಬೇಕು ಅಂತ ನಾನು ಸ್ಟಾರ್ಟಿಂಗ್ ಹೇಳಿಬಿಟ್ಟಿದ್ದೀನಿ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಎಲ್ಲಿ ಹೋಗ್ಬೇಕಪ್ಪ ಅಂತ ನೋಡಬಹುದು, ನೀವು ಯಾವ ಡಿಸ್ಟಿಕ್ ಅಂದ್ರೆ ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡಿದ್ರ ಆ ಡಿಸ್ಟಿಕ್ ಏನು ಹೋಗೋ ಅವಶ್ಯಕತೆ ಇಲ್ಲ. ನೀವು ಇರುವಂತ ಒಂದು ಡಿಸ್ಟಿಕ್ ಅಲ್ಲೇ ಒಂದು ಜಿಲ್ಲಾ ಏನೊಂದು ಪೋಸ್ಟ್ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಬ್ಮಿಟ್ ಕೂಡ ಮಾಡಬಹುದು ಸ್ನೇಹಿತರೆ. ಬೇಕಿದ್ರೆ ನೀವು ಯಾವ ಡಿವಿಷನ್ ಗೆ ಹಾಕಿರ್ತೀರ ಅಲ್ಲಿ ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಬ್ಮಿಟ್ ಕೂಡ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 88.32 ಬಾಗಲಕೋಟ್ ST ಕ್ಯಾಟಗರಿ ಆಗುತ್ತಾ ಬ್ರೋ. ನೋಡಬಹುದು ಬ್ರದರ್, ಇಷ್ಟು ಕಡಿಮೆ ಒಂದು ಪರ್ಸೆಂಟೇಜ್ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಕಡಿಮೆ ಇಷ್ಟು ಪರ್ಸೆಂಟೇಜ್ ನಿಲ್ಲಲ್ಲ. ಕಡಿಮೆ ಅಂದ್ರೂ ನಿಮ್ದು ಜಾಸ್ತಿ ಮೆರಿಟ್ ಲಿಸ್ಟ್ ಕರೆದ್ರು ಕೂಡ 94 ಕೆಳಗಂತೂ ಯಾವುದೇ ರೀತಿಯಾಗಿರುವಂತಹ ಮೆರಿಟ್ ಲಿಸ್ಟ್ ನಿಲ್ಲಲ್ಲ ಸ್ನೇಹಿತರೆ. ಅವರು ಹೋದ ವರ್ಷ ನೋಡಬಹುದು 5 ಮೆರಿಟ್ ಲಿಸ್ಟ್ ಕಟ್ ಆಫ್ ಮೆರಿಟ್ ಲಿಸ್ಟ್ ಬಿಟ್ಟರು ಕೂಡ ನಿಮ್ಮದು 94 ಆದ್ರೂ ಹೋದ ವರ್ಷನವ್ರದ್ದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿಲ್ಲ. 5ನೇ ಮೆರಿಟ್ ಲಿಸ್ಟ್ ಅಲ್ಲಿ 94 ಆದ್ರೂ ಕೂಡ ಹೆಸರು ಬಂದಿಲ್ಲ ಸ್ನೇಹಿತರೆ. ಅಂದ್ರೆ ಕಟ್ ಆಫ್ ಸ್ವಲ್ಪ ಹೈ ಲೆವೆಲ್ ನಿಂದಿರುತ್ತೆ, ಅಂದ್ರೆ ಯಾವುದೇ ಅಂದ್ರೆ ಎಕ್ಸಾಮ್ ಇರಲ್ಲ, ಇದಕ್ಕೆ ಡೈರೆಕ್ಟ್ ಒಂದು ಸೆಲೆಕ್ಷನ್ ಆಗಿರೋದ್ರಿಂದ ಮೆರಿಟ್ ಲಿಸ್ಟ್ ಸ್ವಲ್ಪ ಹೈ ನಿಂದಿರುತ್ತೆ ಅಂತಾನೆ ಹೇಳ್ಬೋದು. ಯಾರ್ಯಾರ್ದೆಲ್ಲ 94, 95, 96 ಈ ರೀತಿ ಒಂದು ಪರ್ಸೆಂಟೇಜ್ ಆಗಿದೆ, ಆಲ್ಮೋಸ್ಟ್ ನೀವು ಡಾಕ್ಯುಮೆಂಟ್ ನ ಇವಾಗಲೇ ರೆಡಿ ಮಾಡ್ಕೊಂಡಿರಿ. ಅಂದ್ರೆ ಜಾಸ್ತಿ ಏನಾದ್ರು ಲಿಸ್ಟ್ ಕರೆದ್ರೆ ಆರಾಮಾಗಿ ನಿಮ್ಮ ಒಂದು ಲಿಸ್ಟ್ ಅಲ್ಲಿ ಕೂಡ ನಿಮ್ಮ ಒಂದು ಹೆಸರು ಕೂಡ ಮೆನ್ಷನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತೆ ನೋಡಬಹುದು ನೆಕ್ಸ್ಟ್ ಕಮೆಂಟ್ ಇವಾಗ ತಿಳಿಸ್ತೀನಿ. ನೋಡಬಹುದು 96 EWS ತುಮಕೂರು ಆಗುತ್ತಾ ಬ್ರೋ. ನೋಡಬಹುದು ಬ್ರದರ್ 100% EWS ಸರ್ಟಿಫಿಕೇಟ್ ನೀನು ಅಪ್ಲೈ ಮಾಡಿದ್ಯಪ್ಪ ಅಂತಂದ್ರೆ 96% ಈಸಿಯಾಗಿ ಕೊಂಡಿರುತ್ತೆ. ನಿಂದು ಸೆಕೆಂಡ್ ಲಿಸ್ಟ್ ಅಲ್ಲಿ ನಿಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರ್ಲಿಲ್ಲಪ್ಪ ಅಂತಂದ್ರೆ ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಆರಾಮಾಗಿ 96 ಅಂತೂ ಈಸಿಯಾಗಿ ಒಂದು ಲಿಸ್ಟ್ ಅಲ್ಲಿ ಕೂಡ ಹೆಸರು ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಬಹುದು
ಅಣ್ಣ OBC 94.56 ಇದೆ, ಶಿವಮೊಗ್ಗ ಡಿವಿಷನ್ ಗೆ ಅಪ್ಲೈ ಮಾಡಿದೀನಿ, ಸೆಕೆಂಡ್ ಲಿಸ್ಟ್ ಅಲ್ಲಿ ನನ್ನ ಒಂದು ಹೆಸರು ಬರ್ತಾ, ಪ್ಲೀಸ್ ರಿಪ್ಲೈ ಮಾಡಿ. ನೋಡಬಹುದು OBC ಸರ್ಟಿಫಿಕೇಟ್ ಇದೆ 94.56 ಇದೆ. ನೋಡಬಹುದು ಆಲ್ಮೋಸ್ಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಇವ್ರ ಹೆಸರು ಅಂತೂ ಬರಕ್ ಚಾನ್ಸೇ ಇಲ್ಲ. ಥರ್ಡ್ ಲಿಸ್ಟ್ 99% ಬಂದೇ ಬರುತ್ತೆ ಸ್ನೇಹಿತರೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನೋಡಬಹುದು 96, 97 ಗೆ ಕಟ್ ಆಫ್ ನಿಲ್ಲೋ ಚಾನ್ಸಸ್ ತುಂಬಾನೇ ಇದೆ. ಅಬ್ಬಬ್ಬ ಅಂದ್ರೆ ಯಾವ ಡಿವಿಷನ್ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇದೆ ಅಲ್ಲಿ 95 ನಿಲ್ಬಹುದು. ನೋಡಬಹುದು ಬ್ರದರ್ದು ಕೂಡ 94.56 ಇದೆ. ಅಂದ್ರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಈ ಒಂದು ಬ್ರದರ್ದು ಒಂದು ನೇಮ್ ಬರೋದು ಕೂಡ ಡೌಟ್ ಸ್ನೇಹಿತರೆ. ಅಂದ್ರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಕಟ್ ಆಫ್ ಕೂಡ ಹೈ ನಿಂದಿರುತ್ತೆ, ಜಾಸ್ತಿ ಫಸ್ಟ್ ಮೆರಿಟ್ ಗಿಂತ 1% ಸ್ವಲ್ಪ ಕಡಿಮೆ ನಿಂದಿರುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ. ನೋಡಬಹುದು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಹಾಯ್ ಅಣ್ಣ, ನಂದು 97.92 ಬೀದರ್ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡಿದೀನಿ, ಸೆಕೆಂಡ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗುತ್ತಾ ಬ್ರೋ, ಪ್ಲೀಸ್ ರಿಪ್ಲೈ ಮಾಡಿ ಬ್ರೋ, ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ನೋಡಬಹುದು ಇಲ್ಲೊಬ್ರು ಬ್ರದರ್ದು 97.92 ಇದೆ ಅಂತೆ, ಬೀದರ್ ಡಿಸ್ಟ್ರಿಕ್ಟ್ ನ ಅಪ್ಲೈ ಮಾಡಿದಾರಂತೆ. ಅವ್ರದ್ದು ಫಸ್ಟ್ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ, ಸೆಕೆಂಡ್ ಲಿಸ್ಟ್ ಗೆ ಬರುತ್ತೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಬ್ರೋ 100% ನಿಂದು ಸೆಕೆಂಡ್ ಲಿಸ್ಟ್ ಅಲ್ಲಿ ಬಂದೇ ಬರುತ್ತೆ. ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ ಇವಾಗಲೇ ಸಬ್ಮಿಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ನ ರೆಡಿಯಾಗಿ ಇಟ್ಕೊಂಡ್ ಬಿಡು ಬ್ರೋ. ಓಕೆ, ನೋಡಬಹುದು ಬೀದರ್ ಡಿಸ್ಟ್ರಿಕ್ಟ್ 97.92 ಇದ್ರು ಈ ಒಂದು ಬ್ರದರ್ದು ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ. ನೋಡಬಹುದು ಬೀದರ್ ಡಿಸ್ಟ್ರಿಕ್ಟ್ ಫಸ್ಟ್ ಮೆರಿಟ್ ಏನ್ ಕಟ್ ಆಫ್ ಕರೆದಿದ್ರು 98 ಸಮಥಿಂಗ್ ನಿಂತಿದೆ. ಇವಾಗ 97, 96 ಯಾರೆಲ್ಲ ಮಾಡಿದ್ರೆ ಅವ್ರದ್ದು ಒಂದು ಬೀದರ್ ಲಿಸ್ಟ್ ಅಲ್ಲಿ ಈಸಿಯಾಗಿ ಒಂದು ಹೆಸರು ಕೂಡ ಬರುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ನೋಡಬಹುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವೆಲ್ಲ ಬೇಕು ಅಂತ ನಾನು ಅವಾಗಲೇ ಕೂಡ ಹೇಳಿದ್ದೀನಿ. ನೋಡಬಹುದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಅಣ್ಣ ಸೆಕೆಂಡ್ ಲಿಸ್ಟ್ ಕಟ್ ಆಫ್ ಎಷ್ಟು ವಿಜಯಪುರ, ಅಂದ್ರೆ ವಿಜಯಪುರ ಡಿಸ್ಟ್ರಿಕ್ಟ್ ಅಲ್ಲಿ ಸೆಕೆಂಡ್ ಲಿಸ್ಟ್ ಕಟ್ ಆಫ್ ಎಷ್ಟು ನಿಲ್ಬಹುದು. ನೋಡಬಹುದು ವಿಜಯಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇವಾಗ 98 ಮಾಡಿದ್ರು ಕೂಡ ತುಂಬಾ ಜನದ ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿಲ್ಲ ಸ್ನೇಹಿತರೆ. ಇನ್ನು ಸೆಕೆಂಡ್ ಲಿಸ್ಟ್ ಅಲ್ಲಿ 97 ಯಾರೆಲ್ಲ ಮಾಡಿದ್ರೆ ಅವ್ರದೊಂದು ಹೆಸರು ಕೂಡ ಲಿಸ್ಟ್ ಅಲ್ಲಿ ಬರುತ್ತೆ. 96, 95 ಆದ್ರೂ ಕೂಡ ನಿಮ್ಮ ಒಂದು ಹೆಸರು ಲಿಸ್ಟ್ ಅಲ್ಲಿ ಬರಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ನೋಡಬಹುದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಬ್ರೋ ಪ್ಲೀಸ್ ರಿಪ್ಲೈ, ಫಸ್ಟ್ ಲಿಸ್ಟ್ ಸೆಲೆಕ್ಟ್ ಆಗಿದ್ದು ಜಾಯ್ನಿಂಗ್ ಯಾವಾಗ ಇರಬಹುದು ಪ್ಲೀಸ್ ಹೇಳಿ. ಓಕೆ, ನೋಡಬಹುದು ಜಾಯ್ನಿಂಗ್ ಬಂದ್ಬಿಟ್ಟು ಇವಾಗ ಯಾರೆಲ್ಲ ಒಂದು ಫಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಸ್ಟ್ ಲಿಸ್ಟ್ ಅಲ್ಲಿ ಏನೊಂದು ಹೆಸರು ಬಂದಿತ್ತು, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇವಾಗ ಕಂಪ್ಲೀಟ್ ಮಾಡ್ಕೊಂಡಿದ್ರ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜಾಯ್ನಿಂಗ್ ಯಾವಾಗ ಕರೀತಾರಪ್ಪ ಅಂತ ನೋಡಬಹುದು, ನಿಮ್ಮೊಂದು 10 ರಿಂದ 15 ದಿನಗಳಲ್ಲಿ, ಅಂದ್ರೆ ನೋಡಬಹುದು ಸೆಪ್ಟೆಂಬರ್ 13, 14, 15ನೇ ತಾರೀಕು ನಿಮ್ಮೊಂದು ಜಾಯ್ನಿಂಗ್ ಒಂದು ಅಂದ್ರೆ ನಾರ್ಮಲ್ ಜಾಯ್ನಿಂಗ್ ಲೆಟರ್ ನ ನಿಮ್ಗೆ ಕೊಡ್ತಾರೆ. ಆ ಒಂದು ಜಾಯ್ನಿಂಗ್ ಲೆಟರ್ ಕೊಟ್ಟ ತಕ್ಷಣ ನೀವು ಒಂದು ಜಾಯ್ನಿಂಗ್ ಅನ್ನ ಆಗ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಒರಿಜಿನಲ್ ಜಾಯ್ನಿಂಗ್ ಡಾಕ್ಯುಮೆಂಟ್ ಲೆಟರ್ ಕೊಡ್ಬೇಕಪ್ಪ ಅಂತಂದ್ರೆ 6 ತಿಂಗಳು ನೀವು ಸರ್ವಿಸ್ ನ ಮಾಡ್ಬೇಕು. ನಾನು ಮೊದಲೇ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕಮೆಂಟ್ ನೋಡಬಹುದು, ಬ್ರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂದಿಲ್ಲ. ಓಕೆ, ಇದ್ರ ಬಗ್ಗೆನೂ ಕೂಡ ತುಂಬಾನೇ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಮೆಸೇಜ್ ಬರಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ನೋಡಬಹುದು ನೀವು ಅಲ್ಲಿ ಏನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿರ್ತಾರ ಅಲ್ಲಿ ನಿಮ್ದು ಪ್ರತಿಯೊಂದು ಡಾಕ್ಯುಮೆಂಟ್ 2 ಸೆಟ್ ಜೆರಾಕ್ಸ್ ನ ತಗೊಂಡಿರ್ತಾರೆ. 2 ಸೆಟ್ ಜೆರಾಕ್ಸ್ ತಗೊಂಡಿರ್ತಾರಪ್ಪ ಅಂತಂದ್ರೆ ಒಂದು ಸೆಟ್ ಅವ್ರು ಇಟ್ಕೊತಿರ್ತಾರೆ, ಇನ್ನೊಂದ್ ಸೆಟ್ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ನಿಮ್ಗೆ ಕೊಟ್ಟು ಒಂದು ಚೀಟಿ ಕೂಡ ಕೊಡ್ತಾರೆ, ಆ ಚೀಟಿ ನೀವು ಇಟ್ಕೋಬೇಕಾಗುತ್ತೆ. ನಿಮ್ಗೆ ಅಲ್ಲಿ ಎಲ್ಲ ಮಾಹಿತಿನ ತಿಳಿಸಿರ್ತಾರೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಯಾರ್ಯಾರೆಲ್ಲ ಹೋಗಿದ್ದಾರೆ ನಿಮ್ಗೆ ಅಲ್ಲಿ ಗೊತ್ತಿರುತ್ತೆ ಅಲ್ಲಿ ಇನ್ಫಾರ್ಮೇಶನ್. ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡಬಹುದು, ಮತ್ತೆ ಸೆಕೆಂಡ್ ಲಿಸ್ಟ್ ಬಿಡ್ಬೇಕಪ್ಪ ಅಂದ್ರೆ ಇನ್ನು ಎಷ್ಟು ದಿನ ಬೇಕು, ಮತ್ತೆ ಸೆಕೆಂಡ್ ಲಿಸ್ಟ್ ಅಂದ್ರೆ ನಿಮ್ಗೆ ಜಾಯ್ನಿಂಗ್ ಯಾವಾಗ ಇರುತ್ತೆ, ಪ್ರತಿಯೊಂದು ಕೂಡ ನಿಮ್ಗೆ ಅಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿರ್ತಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ನೋಡಬಹುದು, ಸೆಕೆಂಡ್ ಮೆರಿಟ್ ಲಿಸ್ಟ್ ಕಿತ್ನಾ ಹೋಗ ಕಟ್ ಆಫ್ ಲಿಸ್ಟ್. ನೋಡಬಹುದು ಇವರು ಒಬ್ರು ಹಿಂದಿಯಲ್ಲಿ ಕಮೆಂಟ್ ಮಾಡಿದ್ದಾರೆ. ಸೆಕೆಂಡ್ ಲಿಸ್ಟ್ ನೋಡಬಹುದು ಆಲ್ಮೋಸ್ಟ್ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಫಸ್ಟ್ ಲಿಸ್ಟ್ ಅಲ್ಲಿ ಅದಕ್ಕಿಂತ 1 ಬೇಡ 2% ಮಾತ್ರ ಒಂದು ಕಟ್ ಆಫ್ ಲಿಸ್ಟ್ ಕೆಳಗೆ ಬರುತ್ತೆ ಸ್ನೇಹಿತರೆ ಸೆಕೆಂಡ್ ಲಿಸ್ಟ್ ಅಲ್ಲಿ. ನೋಡಬಹುದು ಇಲ್ಲಿ ಇನ್ನೊಬ್ರು ಬ್ರದರ್ ಕಮೆಂಟ್ ಮಾಡಿದ್ದಾರೆ, ಸರ್ ನಂದು 87 ಇದೆ ಸರ್, OBC ಕಾಸ್ಟ್ ನಾನು ಮತ್ತೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಗೆ ಹಾಕಿದೀನಿ ಸರ್, ನಂಗೆ ಸೀಟ್ ಸಿಗುತ್ತಾ ಸರ್, ಪ್ಲೀಸ್ ರಿಪ್ಲೈ ಮಾಡಿ ಸರ್ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ನೋಡಬಹುದು ಚಿತ್ರದುರ್ಗ ಹಾಕಿದಾರಂತೆ 87 ಅವ್ರದ್ದು ಪರ್ಸೆಂಟೇಜ್ ಆಗಿದೆ. ಸೆಕೆಂಡ್ ಲಿಸ್ಟ್ ಅಲ್ಲಿ ಅವ್ರ ನೇಮ್ ಬರುತ್ತಾ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಬ್ರದರ್ ನೋಡಬಹುದು 87 ಗೆ ನಿಮ್ಮ ಒಂದು ಹೆಸರು ಲಿಸ್ಟ್ ಅಲ್ಲಿ ಬರಲ್ಲ. ಲಿಸ್ಟ್ ಅಲ್ಲಿ ಬರ್ಬೇಕಪ್ಪ ಅಂತಂದ್ರೆ 96 ಅಥವಾ 97 ಒಂದು ಪರ್ಸೆಂಟೇಜ್ ಇದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡಿಸಬೇಕು, ನಾವು ಸೆಲೆಕ್ಟ್ ಆಗಿರೋ ಊರಲ್ಲಿ ಮಾಡಿಸಬೇಕಾ. ಓಕೆ, ನಾನು ಅವಾಗಲೇ ಹೇಳ್ತೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಯಾವ ಡಿವಿಷನ್ ಅಪ್ಲೈ ಮಾಡಿದ್ರೆ ಅಲ್ಲಿ ಕೂಡ ಮಾಡಿಸಬಹುದು. ಮತ್ತೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ನ ಅಪ್ಲೈ ಮಾಡಬಹುದು. ಮತ್ತೆ ಸೈಬರ್ ಸೆಂಟರ್ ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಬ್ಮಿಟ್ ಕೂಡ ಮಾಡಬಹುದು ಸ್ನೇಹಿತರೆ. ಓಕೆ, ನೋಡಬಹುದು ನಾನು ಹೇಳಿರುವಂತ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ. ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರೋರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.